ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 36ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯಗಳಲ್ಲಿ ರಾವಣನ ಅತ್ಯಂತ ಹತ್ತಿರದ ಬಂಧುಗಳು, ವೃದ್ಧರಾದ ಮಂತ್ರಿಗಳು ಒಬ್ಬೊಬ್ಬರಾಗಿ ಧೈರ್ಯದಿಂದಲೇ ಆ ರಾವಣನಲ್ಲಿ ಲಂಕೆಯಲ್ಲಿ ಆಗುತ್ತಿರುವ ಉತ್ಪಾತಗಳನ್ನು ತಿಳಿಸಿ, ಲಂಕೆಯೇ ಭೇದ್ಯವೆಂದು ಭಾವಿಸಿದ್ದಂತಹ ಲಂಕೆಗೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದಾಟಿ ಬರುವುದೆಂದರೆ ಸಾಮಾನ್ಯವಲ್ಲ. ಆ ವಾನರರು ಸಾಮಾನ್ಯರಲ್ಲ. ನಿನ್ನ ಎಲ್ಲ ಶತ್ರುಗಳು ಒಟ್ಟು ಸೇರುತ್ತಿದ್ದಾರೆ. ಯಾವ ದೇವಾನುದೇವತೆಗಳ ಮೇಲೆ ನೀನು ಜಯವನ್ನು ಸಾಧಿಸಿದ್ದೆಯೋ ಆ ದೇವಾನುದೇವತೆಗಳೇ ಈ ವಾನರರನ್ನು ಸೃಷ್ಟಿಸಿರಬೇಕು. ಆ ಎಲ್ಲ ದೇವತೆಗಳಿಗೆ ಮುಖ್ಯನಾದಂತಹ ವಿಷ್ಣುವೇ ಸ್ವತಃ ಶ್ರೀರಾಮನ ಅವತಾರದಲ್ಲಿ ಬಂದಿರಬೇಕು. ಮನುಷ್ಯರಿಂದ ತಾನು ವಧಿಸಲ್ಪಡುವುದ ಕುರಿತು, ಅಂದರೆ ಮನುಷ್ಯರಿಂದ ಅವಧ್ಯನಾಗುವಂತೆ ನೀನು ವರವನ್ನೇನು ಪಡೆದಿರಲಿಲ್ಲ. ಮನುಷ್ಯರನ್ನು ಅತ್ಯಂತ ಕೀಳು ಎಂದು ಭಾವಿಸಿದ್ದೆ. ಆದರೆ ಆ ಜಗತ್ತಿನ ವಿಶೇಷ ಅದೃಶ್ಯ ಶಕ್ತಿಯು ಯಾರಿಂದ ಬೇಕಾದರೂ ತನ್ನ ಕೆಲಸವನ್ನು ಮಾಡಿಸಬಲ್ಲದು. ಇದೇ ರೀತಿ ತಾರಕಾಸುರನು ತನಗೆ ಹಸುಗೂಸಿನಿಂದ ಮರಣವು ಬರಬಹುದಾದರೆ ಬರಲಿ, ಬೇರೆ ಯಾರಿಂದಲೂ ಮರಣವು ಬರುವುದೇ ಬೇಡ, ಮೊದಲು ಆತ ಯಾರಿಂದಲೂ ಮರಣವೇ ಬೇಡವೆಂದು ಕೇಳಿಕೊಂಡಿದ್ದನು. ಆದರೆ ಬ್ರಹ್ಮನು ಆ ರೀತಿ ಹುಟ್ಟಿದ ಎಲ್ಲ ವ್ಯಕ್ತಿಗೂ ಮರಣವು ಸನ್ನಿಹಿತವಾದುದರಿಂದ ಮರಣವಿಲ್ಲದಂತೆ ಇರುವುದು ಸಾಧ್ಯವಿಲ್ಲ. ನೀನು ಯಾರನ್ನು ಕೇಳಿಕೊಳ್ಳುವೆಯೋ ಅವರಿಂದಲೇ ನಿನಗೆ ಮರಣ ಬರುವಂತೆ ಮಾಡುತ್ತೇನೆ ಎಂದು ಬ್ರಹ್ಮನು ವರ ಕೊಡುತ್ತಾನೆ. ಆಗ ಆ ತಾರಕನು ಬಹಳ ಬುದ್ಧಿವಂತನಾಗಿ 7 ದಿನಗಳ ಹಸಿಗೂಸಿನಿಂದ ತನಗೆ ಮರಣವು ಬರಲಿ ಎಂದು ಕೇಳಿಕೊಳ್ಳುತ್ತಾನೆ. ಆದರೆ ಜಗತ್ತಿನ ಆ ವಿಷ್ಣು ಮಾಯೆಯ ವೈಶಿಷ್ಟ್ಯವನ್ನು ನೋಡಿ, ಅಂತಹ ಪುತ್ರನ ಅಂದ್ರೆ 7 ದಿನಗಳ ಹಸುಗೂಸು ತಾರಕಾಸುರನಂತಹ ಜಗತ್ತಿನಲ್ಲಿ ಎಲ್ಲರನ್ನೂ ಗೆದ್ದಿದ್ದಂತಹ ಅಸುರನನ್ನು ಕೊಲ್ಲಬೇಕಾದರೆ ಶಂಕರ ಪಾರ್ವತಿಯರು ದೂರವಿದ್ದರೂ ಅವರ ಸಮಾಗಮವೂ ಆಗುತ್ತದೆ. ಶಂಕರ ಪಾರ್ವತಿಯರು ವಿವಾಹವೂ ನಡೆಯುತ್ತದೆ. ಅವರಿಗೆ ಕುಮಾರಸ್ವಾಮಿಯು ಹುಟ್ಟುತ್ತಾನೆ. 7 ದಿನಗಳ ಹಸುಗೂಸು ದೇವಸೇನೆಯ ಅಧಿಪತ್ಯವನ್ನು ವಹಿಸಿ ದೇವಸೇನಾನಿಯಾಗಿ ಆ ತಾರಕಾಸುರನನ್ನು ಸಂಹರಿಸುತ್ತಾನೆ. ಆ ಅದೃಶ್ಯ ಶಕ್ತಿಯು ಯಾರಿಂದ ಬೇಕಾದರೂ ಕೆಲಸವನ್ನು ಮಾಡಿಸಿಕೊಳ್ಳುತ್ತದೆ. ಅವರ ರೂಪ ಗುಣಗಳು ಮುಖ್ಯವಲ್ಲ, ಅದನ್ನು ತನಗೆ ಬೇಕಾದಂತೆ ಆ ಅದೃಶ್ಯ ಶಕ್ತಿಯೇ ರೂಪಿಸುತ್ತದೆ. ಆ ಅದೃಶ್ಯ ಶಕ್ತಿಯು ಚಾಚಿರುವ ಕೈಗಳನ್ನು ನಾವು ಹಿಡಿದುಕೊಂಡರೆ ಸಾಕು. ನನ್ನಿಂದ ನೀನು ಯಾವ ಕೆಲಸವನ್ನು ಬೇಕಾದರೂ ಮಾಡಿಸಿಕೋ ಎಂದು ನಮ್ಮ 2 ಕೈಗಳನ್ನು ಚಾಚಿ ಬಿಟ್ಟರೆ ಸಾಕು. ಆ ಅದೃಶ್ಯ ಶಕ್ತಿ ನಿಮ್ಮ ಕೈಯನ್ನು ಹಿಡಿದು ಈ ಜಗತ್ತಿನಲ್ಲಿ ಯಾವ ಯಾವ ಉದ್ಧಾರ ಕಾರ್ಯಗಳು ನಡೆಯಬೇಕಾಗಿದೆಯೋ ಆ ಎಲ್ಲ ಕಾರ್ಯವನ್ನು ನಿಮ್ಮ ಮೂಲಕ ಆ ಶಕ್ತಿ ಮಾಡಿಸಿಕೊಳ್ಳುತ್ತದೆ. ಆದರೆ ಅದಕ್ಕಾಗಿ ಸಮಾಜಕ್ಕಾಗಿ ಆ ಅದೃಶ್ಯ ಶಕ್ತಿಯೆಡೆಗೆ ಚಾಚಿರುವ ನಮ್ಮ ಕೈಗಳು ಮುಖ್ಯ. ಅದರಿಂದ ಅವಿರುದ್ಧವಾಗಿ, ಅದಕ್ಕೆ ವಿರುದ್ಧವಾಗಿ, ಅಂದರೆ ಆ ಶಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಆ ಶಕ್ತಿಯು ಅವರನ್ನು ಸಂಹಾರ ಮಾಡುತ್ತದೆ. ಇಲ್ಲಿ ಮಾಲ್ಯವಂತನು ಕೂಡ, ಅಂದರೆ ರಾವಣನ ಹಿರಿಯ ಬಂಧುವಾದಂತಹ ಮಾಲ್ಯವಂತನು ಕೂಡ ರಾವಣನಿಗೆ ಇನ್ನಿಲ್ಲದಂತೆ ಎಲ್ಲ ಉಪದೇಶಗಳನ್ನು ಮಾಡಿ ಅವನ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತಿರುವನು. ತತ್ತು ಮಾಲ್ಯವತೋ ವಾಕ್ಯಂ ಹಿತ ಮುಕ್ತಂ ದಶಾನನಃ ನಮರ್ಶಯತಿ ದುಷ್ಟಾತ್ಮ ಕಾಲಸ್ಯ ವಶಮಾಗತಃ. ದುಷ್ಟಾತ್ಮ ದಶಾನನನು ಕಾಲಕ್ಕೆ ಅಧೀನನಾಗಿದ್ದನು. ಅದರಿಂದ ಮಾಲ್ಯವಂತನು ಹೇಳಿದ ಹಿತಕರ ಮಾತುಗಳನ್ನು ಸಹಿಸದಾದನು. ಸಬದ್ಧ್ವಾ ಭ್ರುಕುಟಿಂ ವಕ್ತ್ರೇ ಕ್ರೋಧಸ್ಯ ವಶಮಾಗತಃ ಅಮರ್ಷಾತ್ ಪರಿವೃತ್ತಾಕ್ಷೋ ಮಾಲ್ಯವಂತಮಥಾಬ್ರವೀತ್. ಅವನು ಕ್ರೋಧಕ್ಕೆ ವಶೀಭೂತನಾಗಿ ದ್ವೇಷದಿಂದ ಕಣ್ಣುಗಳು ಕೆಂಪಾಗಿದ್ದವು. ಅವನು ಓರೆನೋಟದಿಂದ ನೋಡುತ್ತಾ ಮಾಲ್ಯವಂತನಲ್ಲಿ ಹೇಳಿದನು, ಹಿತಬುದ್ಧ್ಯಾಯದಹಿತಂ ವಚಃ ಪರುಷಮುಚ್ಯತೆ ಪರಪಕ್ಷಂ ಪ್ರವಿಶ್ಯೇವ ನೈತ ಶ್ರೋತ್ರಗತಂ ಮಮ. ನೀನು ಶತ್ರುಪಕ್ಷವನ್ನು ವಹಿಸಿ ಹಿತಬುದ್ಧಿಯಿಂದ ನನ್ನ ಅಹಿತದ ಕಠೋರವಾಗಿ ನುಡಿದ ಮಾತು ಪೂರ್ಣವಾಗಿ ನನ್ನ ಕಿವಿಯವರೆಗೆ ತಲುಪಲೇ ಇಲ್ಲ. ಮಾನುಷಂ ಕೃಪಣಂ ರಾಮಮೇಕಂ ಶಾಖಾ ಮೃಗಾಶ್ರಯಂ ಸಮರ್ಥಂ ಮನ್ಯಸೇಕೇನ ತ್ಯಕ್ತಂ ಪಿತ್ರಾವನಾಶ್ರಯಂ. ಬಡಪಾಯಿ ರಾಮನು ಒಬ್ಬ ಮನುಷ್ಯನೇ ಆಗಿದ್ದಾನೆ. ಅವನು ಕೇವಲ ವಾನರರನ್ನು ಆಶ್ರಯಿಸಿರುವನು. ತಂದೆಯು ತ್ಯಜಿಸಿದ್ದರಿಂದ ಕಾಡನ್ನು ಸೇರಿದವನು. ಇದರಲ್ಲಿ ಇಂತಹ ವಿಶೇಷವೇನಿದೆ? ಅದರಿಂದ ನೀನು ದೊಡ್ಡ ಸಾಮರ್ಥ್ಯಶಾಲಿ ಎಂದು ತಿಳಿಯುತ್ತಿರುವೆಯಲ್ಲ.
ಕೆಲವೊಮ್ಮೆ ಈ ರೀತಿಯಾದ ಅಹಂಕಾರ, ನಾನು ಮಾಂಸಾಹಾರವನ್ನು ತಿನ್ನುತ್ತಿರುವವನು, ನಾನು ಅತ್ಯಂತ ಬಲಿಷ್ಠ ಶಕ್ತಿಶಾಲಿ, ನಾನು ಲಂಕೆಯಂತಹ ಅತ್ಯದ್ಭುತ ನಗರವನ್ನೇ ಕಟ್ಟಿರುವೆ, ವೈಭವದಿಂದ ಬದುಕುತ್ತಿರುವೆ, ನನ್ನಲ್ಲಿ ಅಪಾರವಾದ ಹಣವಿದೆ, ಇದರಿಂದಲೇ ನಾನು ಗೆಲ್ಲುತ್ತೇನೆ, ಇದರಿಂದಲೇ ನಾನು ಜಗತ್ತನ್ನು ಆಳುತ್ತೇನೆ ಎಂದು ಭ್ರಮಿಸಿರುವ ಮೂರ್ಖರು ಎಂದಿಗೂ ಇದ್ದಾರೆ. ಆದರೆ ಅವರ ಎದುರಿನಲ್ಲಿ ಇರುವಂತಹ ವಾನರರು ಕೇವಲ ಶಾಕಾಹಾರಿಗಳು, ಹಣ್ಣು ಹಂಪಲು ತಿಂದುಕೊಂಡು ಬದುಕಿರುವವರು, ವನಚಾರೆಗಳು, ಕಾಡಿನಲ್ಲಿ ವಾಸಿಸುವವರು. ಅವರದೇ ಆದ ನಾಗರಿಕತೆಯಾಗಲಿ, ಅವರದೇ ಆದ ವೈಭವಗಳಾಗಲಿ ಇಲ್ಲ. ಇನ್ನು ಆ ಎಲ್ಲ ವೈಭವಗಳನ್ನು ಅನುಭವಿಸಿದ ಶ್ರೀರಾಮಚಂದ್ರನು ಕೂಡ ತಾನು ಕ್ಷತ್ರಿಯನಾಗಿ, ಬಹುಶಃ ಒಂದು ಕಾಲದಲ್ಲಿ ಆತ ಕ್ಷತ್ರಿಯನಾಗಿದ್ದಾಗ ಮಾಂಸಾಹಾರಿಯಾಗಿದ್ದರೂ ಇರಬಹುದು, ಆದರೆ ಈಗ ವನದಲ್ಲಿ ಸಂಚರಿಸುತ್ತಾ ಋಷಿಗಳ ನಡುವಿನಲ್ಲಿ ಋಷಿಗಳಂತೆಯೇ ಬದುಕುತ್ತಿರುವವನು. ಅವರು ನನ್ನನ್ನು ವಿರೋಧಿಸಲು ಸಾಧ್ಯವೇ? ಆದರೆ ಆ ಶಕ್ತಿ ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ವಿರೋಧಿಸಿ ಗೆಲ್ಲಬಹುದು. ರಕ್ಷಸಾಮೀಶ್ವರಂ ಮಾಂ ಚ ದೇವಾನಾಂಚ ಭಯಂಕರಂ ಹೀನಂ ಮಾಂ ಮನ್ಯಸೇ ಕೇನ ಅಹೀನಂ ಸರ್ವವಿಕ್ರಮೈಃ. ನಾನು ರಾಕ್ಷಸರ ಒಡೆಯನಾಗಿದ್ದು ಎಲ್ಲ ರೀತಿಯ ಪರಾಕ್ರಮಗಳಿಂದ ಸಂಪನ್ನನಾಗಿರುವೆನು. ದೇವತೆಗಳ ಮನಸ್ಸಿನಲ್ಲಿಯೂ ಭಯವನ್ನು ಹುಟ್ಟಿಸುತ್ತೇನೆ. ಹೀಗಿರುವಾಗ ಯಾವ ಕಾರಣದಿಂದ ನೀನು ರಾಮನಿಗಿಂತ ನನ್ನನ್ನು ಕೀಳೆಂದು ತಿಳಿಯುತ್ತಿರುವೆಯಲ್ಲ? ವೀರದ್ವೇಷೇಣ ಮಾಶಂಕೆ ಪಕ್ಷಪಾತೇನ ವೋ ರಿಪೋಃ ತ್ವಯಾಹಂ ಪರುಷಾಣ್ಯಕ್ತೋ ವರಪ್ರೋತ್ಸಾಹನೇನ ವಾ. ನೀನು ಹೇಳಿದ ಕಠೋರ ಮಾತನ್ನು ಕೇಳಿದಾಗ ನೀನು ನನ್ನಂತಹ ವೀರನನ್ನು ದ್ವೇಷಿಸುತ್ತಿರುವೆಯಾ, ಅಥವಾ ಶತ್ರುಗಳೊಂದಿಗೆ ಸೇರಿಕೊಂಡಿರುವೆಯಾ? ಇಲ್ಲವೇ ಶತ್ರುಗಳು ಹೀಗೆ ಹೇಳಲು ಮಾಡಲು ನಿನ್ನನ್ನು ಪ್ರೋತ್ಸಾಹಿಸಿರುವರೇ ಎಂದು ನನ್ನ ಮನಸ್ಸಿನಲ್ಲಿ ಸಂಶಯ ಉಂಟಾಗಿದೆ. ಹಿಂದೆ ವಿಭೀಷಣನಿಗೂ ಹೀಗೆ ಹೇಳಿ ಆತನನ್ನು ರಾವಣನು ದೂರ ಮಾಡಿಕೊಂಡಿದ್ದ. ಇದೇ ರೀತಿ ತನ್ನ ಇತರ ಬಂಧುಗಳಿಗೂ ರಾವಣನು ಹೇಳುತ್ತಿರುವನು. ಕಾಲ ಪ್ರಚೋದಿತನಾದ ವ್ಯಕ್ತಿ ಅದೆಷ್ಟೇ ಒಳ್ಳೆಯ ಮಾತುಗಳನ್ನು ಕೇಳಿದರು, ಅದೆಷ್ಟು ಮಂದಿ ಆತನಿಗೆ ಬುದ್ಧಿ ಮಾತುಗಳನ್ನು ಹೇಳಿದರು, ಆತ ಕಿವಿ ಮೇಲೆ ಹಾಕಿಕೊಳ್ಳದೆ ಹೋದರೆ, ಈಗಲೂ ಅದೆಷ್ಟು ಜನರ ಗುಂಪುಗಳಿವೆ, ಜನಾಂಗಗಳಿವೆ. ಧರ್ಮದ ಹೆಸರಿನಲ್ಲೋ ಮತದ ಹೆಸರಿನಲ್ಲೋ ಅವರೆಲ್ಲರೂ ತಾವು ಮಾಡುತ್ತಿರುವುದೇ ಸರಿ ಎಂದು ತಿಳಿದುಕೊಂಡು ಜಗತ್ತಿನಲ್ಲಿ ಭಯವನ್ನೇ ಹರಡುತ್ತಿರುವರು. ಆ ರೀತಿ ಮಾಡುವುದರಿಂದ ಅಂತಿಮ ಪರಿಣಾಮವೇನಾಗುತ್ತದೆ ಎಂಬುದು ಅವರಿಗೆ ತಿಳಿದಿಲ್ಲವೇ? ತಿಳಿದಿದ್ದರೂ ತಿಳಿಯದವರಂತೆಯೇ ನಾವು ಮಾಡುತ್ತಿರುವುದೇ ಸರಿ ಎಂದು ಜಗತ್ತಿನಲ್ಲಿ ವ್ಯಾಪಿಸಿಕೊಳ್ಳುತ್ತಿರುವರಲ್ಲ. ಅವರಿಗೆ ಉಳಿದವರು ಬುದ್ಧಿ ಹೇಳಿದರೂ ಕೇಳುವ ಗುಣವಾದರೂ ಅವರಲ್ಲಿ ಇರುವುದೇ? ಸರ್ವನಾಶಕ್ಕೆ ಸಿದ್ಧರಾದಂತಹ ವ್ಯಕ್ತಿಗಳು, ಕಾಲವು ಕೂಡಿ ಬಂದಾಗ, ವ್ಯಕ್ತಿಯು ನಾಶವಾಗುವುದು ಅನಿವಾರ್ಯವಾದಾಗ ಯಾವ ಮಾತುಗಳು ಅವರ ಕಿವಿಯ ಮೇಲೆ ಬೀಳುವುದೂ ಇಲ್ಲ, ಬಿದ್ದರೂ ಅದು ಒಳಗೆ ಹೋಗುವುದೂ ಇಲ್ಲ. ಅನೀಯಂಚ ವನಾತ್ ಸೀತಾಂ ಪದ್ಮಹೀನಾಮಿವ ಶ್ರಿಯಂ ಕಿಮರ್ಥಂ ಪ್ರತಿದಾಸ್ಯಾಮಿ ರಾಘವಸ್ಯ ಭಯಾದಹಂ. ಕಮಲಹೀನ ಲಕ್ಷ್ಮಿಯಂತಹ ಸುಂದರಿ ಸೀತೆಯನ್ನು ವನದಿಂದ ತಂದು ಈಗ ಕೇವಲ ರಾಮನ ಭಯದಿಂದ ನಾನು ಹೇಗೆ ಮರಳಿಸಬಲ್ಲೆನು? ವೃತಂ ವಾನರ ಕೋಟಿಭಿಃ ಸಸುಗ್ರೀವಂ ಸ ಲಕ್ಷ್ಮಣಂ ಪಶ್ಯ ಕೈಶ್ಚಿದಹೋಭಿಶ್ಚ ರಾಘವಂ ನಿಹತಂ ಮಯಾ. ಕೋಟ್ಯಾವಧಿ ವಾನರರಿಂದ ಸುತ್ತುವರೆದ ಸುಗ್ರೀವ ಮತ್ತು ಲಕ್ಷ್ಮಣ ಸಹಿತ ರಾಮನನ್ನು ನಾನು ಕೆಲವೇ ದಿನಗಳಲ್ಲಿ ಕೊಂದು ಹಾಕುವೆನು. ಇದನ್ನು ನೀನು ನಿನ್ನ ಕಣ್ಣುಗಳಿಂದಲೇ ನೋಡುವೆ. ದ್ವಂದ್ವೇ ಯಸ್ಯ ನ ತಿಷ್ಠಂತಿ ದೈವತಾನ್ಯಪಿ ಸಂಯುಗೇ ಸಕಸ್ಮಾತ್ ರಾವಣೋ ಯುದ್ಧೇ ಭಯಾಮಾಹಾರಯಿಷ್ಯತಿ. ಯಾರ ಎದುರಿಗೆ ದ್ವಂದ್ವ ಯುದ್ಧದಲ್ಲಿ ದೇವತೆಗಳು ನಿಲ್ಲಲಾರರು, ಅಂತಹ ರಾವಣನು ಯುದ್ಧದಲ್ಲಿ ಯಾರಿಂದ ಭಯಗೊಳ್ಳುವನು? ದ್ವಿಧಾ ಭಜ್ಯೇಯಮಪ್ಯೇವಂ ನನಮೇಯಂ ತು ಕಸ್ಯಚಿತ್ ಏಷ ಮೇ ಸಹಜೋ ದೋಷಃ ಸ್ವಭಾವೋ ದುರತಿಕ್ರಮಃ. ನಾನು ನಡುವಿನಲ್ಲಿ ಎರಡು ಸೀಳಾದರೂ ಯಾರ ಮುಂದೆಯೂ ತಲೆಬಾಗಲಾರೆ. ಇದು ನನ್ನ ಸಹಜ ದೋಷವಾಗಿದೆ ಮತ್ತು ಸ್ವಭಾವವು ಎಲ್ಲರಿಗಾಗಿ ದುರ್ಲಂಘ್ಯನಾಗಿರುತ್ತೇನೆ. ಅಂದರೆ ಸ್ವಭಾವವನ್ನು ಯಾರು ಉಲ್ಲಂಘಿಸುವುದು ಸಾಧ್ಯವೇ ಇಲ್ಲ. ಯದಿ ತಾವತ್ ಸಮುದ್ರೇತು ಸೇತುರ್ಬದ್ಧೋ ಯದೃಚ್ಛಯ ರಾಮೇಣ ವಿಸ್ಮಯ ಕೋತ್ರಯೇನ ತೇ ಭಯಮಾಗತಂ. ರಾಮನು ದೈವವಶ ಸಮುದ್ರಕ್ಕೆ ಸೇತುವೆ ಕಟ್ಟಿದುದರಲ್ಲಿ ಯಾವ ವಿಸ್ಮಯದ ಮಾತಾಗಿದೆ? ಅದರಿಂದ ನಿನಗೆ ಆ ಕಾರಣಕ್ಕಾಗಿಯೇ ನೀನು ಇಷ್ಟೊಂದು ಭಯಪಡುತ್ತಿರುವೆಯಲ್ಲ. ಸತು ತೀರ್ಥ
ಕಾರ್ಣವಂ ರಾಮ ಸಹ ವಾನರಸೇನಯ ಪ್ರತಿಜಾನಾಮಿ ತೇ ಸತ್ಯಂ ನ ಜೀವನ್ ಪ್ರತಿಯಾಸ್ಯತಿ. ಸಮುದ್ರವನ್ನು ದಾಟಿ ವಾನರರೊಂದಿಗೆ ಬಂದಿರುವ ರಾಮನು ಇಲ್ಲಿಂದ ಜೀವಂತವಾಗಿ ಹೋಗಲಾರನು ಎಂದು ನಿನ್ನ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ. ಏವಂ ಬ್ರುವಾಣಂ ಸಂರದ್ಧಂ ಪೃಷ್ಠಂ ವಿಘ್ನಾಯ ರಾವಣಂ ವ್ರೀಡಿತೋ ಮಾಲ್ಯವಾನ್ ವಾಕ್ಯಂ ನೋತ್ತರಂ ಪ್ರತ್ಪದ್ಯತ. ಹೀಗೆ ಹೇಳುತ್ತಿರುವ ರಾವಣನು ಕ್ರೋಧಗೊಂಡು ದುಷ್ಟನಾಗಿರುವನೆಂದು ತಿಳಿದು ಮಾಲ್ಯವಂತನು ತುಂಬಾ ನಾಚಿಕೊಂಡು ಯಾವ ಉತ್ತರವನ್ನು ಕೊಡದಾದನು. ಜಯಾಶಿಷಾಚ ರಾಜಾನಂ ವರ್ಧಯಿತ್ವಾ ಯಥೋಚಿತಂ ಮಾಲ್ಯವಾನಭ್ಯನುಜ್ಞಾತೋ ಜಗಾಮಸ್ತ್ವಂ ನಿವೇಶನಂ. ಮಾಲ್ಯವಂತನು ಮಹಾರಾಜರಿಗೆ ಜಯವಾಗಲಿ ಎಂದು ವಿಜಯ ಸೂಚಕ ಆಶೀರ್ವಾದದಿಂದ ರಾಜನನ್ನು ಪ್ರೋತ್ಸಾಹಿಸಿ ಅವನಿಂದ ಅಪ್ಪಣೆ ಪಡೆದು ತನ್ನ ಮನೆಗೆ ನಡೆದನು. ರಾಜನು ಮೂಢನಾಗಿ ಯಾರ ಮಾತನ್ನು ಕೇಳದೇ ಇರುವಾಗ ಒಬ್ಬ ವ್ಯಕ್ತಿ ಇರಬಹುದು, ಒಂದು ಜನಾಂಗವಿರಬಹುದು, ಅಥವಾ ಒಂದು ದೇಶವೇ ಇರಬಹುದು, ಯಾರ ಮಾತನ್ನು ಕೇಳದೆ ತಾನು ಮಾಡುತ್ತಿರುವುದೇ ಸರಿ ಎಂದಾದಾಗ ಒಂದು ಅದಕ್ಕೆ ತಲೆಬಾಗಿ ಜೇಕಾರವನ್ನು ಕೇಳಿ ಸುಮ್ಮನಿದ್ದು ಬಿಡಬೇಕು. ಇಲ್ಲವಾದರೆ ವಿಭೀಷಣನಂತೆ ವಿರೋಧಿಸಿ ಅವರ ವಿರೋಧವನ್ನು ಕಟ್ಟಿಕೊಂಡು ಆ ದೇಶವನ್ನು ಸರ್ವನಾಶ ಮಾಡಿಸುವ ಸಲುವಾಗಿ ಆ ಕಡೆಗೆ ತನ್ನ ಕರ್ತವ್ಯವನ್ನು ಮಾಡಬೇಕು. ರಾವಣಸ್ತು ಸಹಾಮಾತ್ಯೋ ಮಂತ್ರಯಿತ್ವಾ ವಿಮೃಶ್ಯ ಚ ಲಂಕಾಯಾಸ್ತು ತದಾ ಗುಪ್ತಿಂ ಧಾರಯಾಮಾಸ ರಾಕ್ಷಸಃ. ಬಳಿಕ ಮಂತ್ರಿಗಳ ಸಹಿತ ರಾವಣನು ಪರಸ್ಪರ ವಿಚಾರ ವಿಮರ್ಶೆ ಮಾಡಿ ತತ್ಕಾಲ ಲಂಕೆಯ ರಕ್ಷಣೆಯ ವ್ಯವಸ್ಥೆ ಮಾಡಿದನು. ವ್ಯಾಧಿ ದೇಶ ಚ ಪೂರ್ವಸ್ಯಾಂ ಪ್ರಹಸ್ತಂ ದ್ವಾರಿ ರಾಕ್ಷಸಂ ದಕ್ಷಿಣಸ್ಯಾಂ ಮಹಾವೀರ್ಯೋ ಮಹಾಪಾರ್ಶ್ವಮಹೋದರೌ ಪಶ್ಚಿಮಾಯಮಥ ದ್ವಾರಿ ಉತ್ತರಮಿಂದ್ರಜಿತಂ ತದಾ ವ್ಯಾಧಿ ದೇಶ ಮಹಾಮಾಯಂ ರಾಕ್ಷಸೈರ್ಬಹುಭಿರ್ವ್ರತಂ. ಅವನು ಪೂರ್ವದ್ವಾರದ ರಕ್ಷಣೆಗಾಗಿ ಪ್ರಹಸ್ತನನ್ನು ನೇಮಿಸಿದನು. ದಕ್ಷಿಣ ದ್ವಾರದಲ್ಲಿ ಮಹಾಪರಾಕ್ರಮಿ ಮಹಾಪಾರ್ಶ್ವ ಮತ್ತು ಮಹೋದರರನ್ನು ನೇಮಿಸಿದನು. ಪಶ್ಚಿಮದ ಬಾಗಿಲಲ್ಲಿ ಮಹಾಮಾಯಾವಿಯಾದ ತನ್ನ ಮಗ ಇಂದ್ರಜಿತುವನ್ನು ಇರಿಸಿದನು. ಅವನು ಅನೇಕ ರಾಕ್ಷಸರಿಂದ ಸುತ್ತುವರಿದಿದ್ದನು. ಉತ್ತರಸ್ಯಾಂ ಪುರದ್ವಾರಿ ವ್ಯಾಧಿಶ್ಯ ಶುಕಸಾರಣೋ ಸ್ವಯಂ ಚಾತ್ರ ಗವಿಷ್ಯಾಮಿ ಮಂತ್ರಿಣಸ್ತಾನುವಾಚಃ. ಬಳಿಕ ನಗರದ ಉತ್ತರದ ದ್ವಾರದಲ್ಲಿ ಶುಕಸಾರಣರಿಗೆ ರಕ್ಷಣೆಗಾಗಿ ಆಜ್ಞಾಪಿಸಿ ರಾವಣನು ತಾನು ಸ್ವತಃ ಉತ್ತರ ದಿಕ್ಕಿನ ದ್ವಾರಕ್ಕೆ ಹೋಗುವೆನು ಎಂದು ಮಂತ್ರಿಗಳಲ್ಲಿ ಹೇಳಿದನು. ರಾಕ್ಷಸಂತು ವಿರೂಪಾಕ್ಷಂ ಮಹಾವೀರ್ಯ ಪರಾಕ್ರಮಂ ಮಧ್ಯಮೇಸ್ಪಯದ್ಗುಲ್ಮೆ ಬಹುಭಿಸ್ಸಹ ರಾಕ್ಷಸೈಃ. ನಗರದ ಸೈನಿಕ ಪ್ರದೇಶದ ರಕ್ಷಣೆಗಾಗಿ ಅಸಂಖ್ಯ ರಾಕ್ಷಸರ ಜೊತೆಗೆ ಮಹಾಬಲ ಪರಾಕ್ರಮಿ ರಾಕ್ಷಸ ವಿರೂಪಾಕ್ಷನನ್ನು ನೇಮಿಸಿದನು. ಏವಂ ವಿಧಾನಂ ಲಂಕಾಯಾಂ ಕೃತ್ವಾ ರಾಕ್ಷಸ ಪುಂಗವಃ ಕೃತಕೃತ್ಯಮಿವಾತ್ಮಾನಂ ಮನ್ಯತೆ ಕಾಲಚೋದಿತಃ. ಹೀಗೆ ಲಂಕಾಪುರಿಯ ರಕ್ಷಣೆಯ ವ್ಯವಸ್ಥೆ ಮಾಡಿ ಕಾಲ ಪ್ರೇರಿತನಾದ ರಾಕ್ಷಸ ಶ್ರೇಷ್ಠ ರಾವಣನು ತನ್ನನ್ನು ಕೃತಕೃತ್ಯನೆಂದು ತಿಳಿಯತೊಡಗಿದನು. ವಿಸರ್ಜಯಾಮಾಸ ತತಃ ಸ ಮಂತ್ರಿಣೋ ವಿಧಾನಮಾಜ್ಞಾಪ್ಯ ಪುರಸ್ಯ ಪುಷ್ಕಲಂ ಜಯಾಶಿಷಾ ಮಂತ್ರಿಗಣೇನ ಪೂಜಿತೋ ವಿವೇಶಸೋಂತಃ ಪುರಮೃದ್ಧಿಮನ್ಮಹತ್. ಈ ಪ್ರಕಾರ ನಗರ ರಕ್ಷಣೆಗಾಗಿ ಸಾಕಷ್ಟು ವ್ಯವಸ್ಥೆಗಾಗಿ ಆಜ್ಞಾಪಿಸಿ ರಾವಣನು ಎಲ್ಲ ಮಂತ್ರಿಗಳನ್ನು ಬೀಳ್ಕೊಟ್ಟನು. ಅವರ ವಿಜಯ ಸೂಚಕ ಆಶೀರ್ವಾದಗಳಿಂದ ಸಮ್ಮಾನಿತನಾಗಿ ತನ್ನ ಸಮೃದ್ಧಶಾಲಿ ಮತ್ತು ವಿಶಾಲವಾದ ಅಂತಃಪುರಕ್ಕೆ ನಡೆದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 36ನೆಯ ಸರ್ಗ ಪೂರ್ಣವಾಯಿತು. ಸಾಮಾನ್ಯವಾಗಿ ಯಾವುದು ಸತ್ ಶಕ್ತಿ ಎನಿಸಿಕೊಂಡಿದೆಯೋ, ಒಳ್ಳೆಯ ಶಕ್ತಿ ಎನಿಸಿಕೊಂಡಿದೆಯೋ, ಸಜ್ಜನರೆನಿಸಿಕೊಂಡಿರುವರೋ ಅವರ ಸಂಗಡ ಸೇರುವುದಕ್ಕೂ ಭಯಪಡುತ್ತೇವೆ. ದುರ್ಜನರ ಭಯದಿಂದಾಗಿ ಸಜ್ಜನರಾಗಿರಬೇಕೆಂದು ಬಯಸಿದರೂ, ಸತ್ ಶಕ್ತಿಯ ಜೊತೆಗೆ ಕೈಜೋಡಿಸಬೇಕೆಂದು ಬಯಸಿದರೂ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ನಾನೊಬ್ಬ ಕೈಜೋಡಿಸಿದರೆ ಏನಾಗುತ್ತದೆ ಎಂಬ ಉದಾಸೀನತೆಯು ನಮ್ಮಲ್ಲಿ ನೆಲೆಸಿರುತ್ತದೆ. ನೆನಪಿರಲಿ, ಒಬ್ಬ ವಿಭೀಷಣನು ಅಷ್ಟೆಲ್ಲಾ ರಾಕ್ಷಸರು ರಾವಣನಿಗೆ ಬುದ್ಧಿವಾದ ಹೇಳಲು ಪ್ರಯತ್ನಿಸಿದರೆ ಹೊರತು ಅಂತ್ಯದಲ್ಲಿ ಎಲ್ಲರೂ ಆ ರಾವಣನಿಗೆ ಜಯಕಾರವನ್ನು ಹೇಳುತ್ತಾ ಆತನ ಹಿಂದೆಯೇ ಉಳಿದು ಬಿಟ್ಟರು.
ಆದರೆ ವಿಭೀಷಣನಂತಹ ಏಕಮಾತ್ರ ವ್ಯಕ್ತಿ ರಾವಣನನ್ನು ವಿರೋಧಿಸಿ ರಾಮನೆಡೆಗೆ ಸೇರುತ್ತಾನೆ. ಮುಂದಿನ ಹಲವು ಅಧ್ಯಾಯಗಳಲ್ಲಿ ಹಂತ ಹಂತದಲ್ಲಿ ಆ ವಿಭೀಷಣನು ಮಾಡುವ ಕಾರ್ಯಗಳಿಂದಾಗಿ, ಆ ವಿಭೀಷಣನು ಕೊಟ್ಟ ಸಲಹೆಯಿಂದಾಗಿ, ಆ ವಿಭೀಷಣನು ರಾಮನ ಮಾತಿನಂತೆ ಸೈನ್ಯವನ್ನು ಸುಸಜ್ಜಿತಗೊಳಿಸುವುದರಿಂದಲೇ ಹೇಗೆ ಶ್ರೀರಾಮನಿಗೆ ವಿಜಯವು ಪ್ರಾಪ್ತವಾಯಿತು ಎಂಬುದನ್ನು ನೋಡುತ್ತೇವೆ. ನೇರವಾಗಿ ನಿಂತು ವಿಭೀಷಣನು ಯುದ್ಧ ಮಾಡಿದ್ದು ಕಡಿಮೆ, ಆದರೆ ಪರೋಕ್ಷವಾಗಿ ಆ ಸೇನೆಯ ಬೆಂಬಲಕ್ಕೆ ನಿಂತು ಆತ ಮಾಡಿದ ಸಹಾಯ ಅಪಾರವಾದುದು. ಆ ಕಾರಣದಿಂದಾಗಿ ನಮ್ಮಿಂದ ಏನಾದೀತು ಎಂಬ ಉದಾಸೀನ ಭಾವವನ್ನು ಬಿಟ್ಟು ದುಷ್ಟ ಶಕ್ತಿಯೊಂದಿಗೆ ಎಂದಿಗೂ ಕೈ ಜೋಡಿಸದೆ, ದುಷ್ಟ ಶಕ್ತಿಯ ಹಿಂದೆ ಉಳಿದು ಅಧರ್ಮಿಗಳಾಗಿ ಹೇಗೆ ಭೀಷ್ಮ ದ್ರೋಣರು ಅಧರ್ಮಿ ಶಕ್ತಿಗಳ ಜೊತೆಯಲ್ಲಿ ಕೈ ಜೋಡಿಸಿ ವಿನಾಶವಾದರು, ಆ ರೀತಿ ವಿನಾಶವಾಗದೆ ನಾವು ಬದುಕಿ ಮುಂದೆ ಒಳ್ಳೆಯ ಮಾರ್ಗವನ್ನು ಹಿಡಿದು ಮುಂದೆ ಒಳ್ಳೆಯ ಗತಿಯನ್ನು ಹೊಂದಬೇಕೆಂಬ ಅಭಿಲಾಷೆ ನಮ್ಮಲ್ಲಿ ಕಿಂಚಿತ್ತಾದರೂ ಇದ್ದರೆ ಸಮಾಜದೊಂದಿಗೆ, ಸಮಾಜಕ್ಕೆ ಪೂರಕವಾಗಿ ಸತ್ ಶಕ್ತಿಗಳೊಂದಿಗೆ ಕೈ ಜೋಡಿಸೋಣ. ದುಷ್ಟ ಶಕ್ತಿಗಳ ವಿನಾಶ ಎಂದಿದ್ದರೂ ಖಂಡಿತ. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.